ಸಿಎಂ ಸಿದ್ದು ಅಂದರೆ ಸಿಎಂ ಆಗಿ ಮುಂದುವರಿತಾರ ಈಗ ಸಿದ್ದರಾಮಯ್ಯ ಅನ್ನುವಂಥ ವಿಚಾರ. ಸೊ ಬರಪ್ಪ ಅಂಥೇಳಿ ಅಂದರೆ ಈಗ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅಂದರೆ, ನೀವು ಸಿಎಂ ಮಿನಿಸ್ಟರ್ ಆಗುವಂತ ಹೇಳಿದ್ರಾ ಅಂಥೇಳಿ. ಅಂದರೆ ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಚೆಲುವರಾಯ KN ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಿಮಗೆ ಯಾರಾದರೂ ಹೇಳಿದಾರಾ ಸಿಎಂ ಈಗ ಇಳಿತೀನಿ ಅಥವಾ ನೆಕ್ಸ್ಟ್ ಸಿಎಂ ಬೇರೆಯವರು ಇರ್ತಾರಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂತಿಮವಾಗಿ ತೀರ್ಮಾನ ಮಾಡೋದು ಯಾರು? ಹೈಕಮಾಂಡು ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡ್ತಾರೆ. ಇಲ್ಲಿ ಅಂತೂ ಗೊತ್ತಿರುವಂಥ ವಿಚಾರ, ಇಲ್ಲಿ ಏನೂ ಆಗಲ್ಲ, ಇಲ್ಲಿ ಏನೂ ನಡೆಯಲ್ಲ. ಇಲ್ಲಿರುವಂಥ ಶಾಸಕರು, ಸಚಿವರು, ಕಾರ್ಯಕರ್ತರು ಯಾರೇ ಏನೇ ಪ್ರಯತ್ನ ಆದರೂ ಕೂಡ ಇಲ್ಲಿ ಏನು ನಡೆಯೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ಕಾಂಗ್ರೆಸ್ ಇರಲಿ BJP ಇರಲಿ. ಅದೇ ವಿಚಾರವಾಗಿ ಮಾತನಾಡಿದರು. ಸಿಎಂ ಬದಲಾವಣೆಯ ವಿಚಾರವಾಗಿ ಸಿಎಂ ಆಗಿ ಮುಂದುವರಿಸ್ತಾರಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ವಿಚಾರವನ್ನು ಮಾಡಿದರು. ಸೊ ಮಿನಿಸ್ಟರ್ ಆಗುವಂತ ಯಾರಾದರೂ ಹೇಳಿದಾರಾ? ಸಿಎಂ ಬದಲಾವಣೆ ಆಗ್ತಾರೆ ಅಂತ ನಿಮಗೆ ಬಂದು ಯಾರಾದರೂ ಹೇಳಿದಾರಾ? ಏನೇ ಇದ್ರೂ ಕೂಡ ಹೈಕಮಾಂಡ್ ನೋಡುತ್ತೆ ಅಂತೇಳಿ. ಹೈಕಮಾಂಡ್ ನಮ್ಮ ಹತ್ರ ಹೈಕಮಾಂಡ್ ಇದೆ ಅಂತೇಳಿ. ಇಲ್ಲಿ ಏನೇ ಚರ್ಚೆ ಆಗಿರ್ಬೋದು, ಪೈಪೋಟಿ ಆಗಿರ್ಬೋದು, ಅಥವಾ ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಾಗೇ ಇರ್ಬೋದು, ಬಟ್ ಅಂತಿಮವಾಗಿ ನಿರ್ಧಾರ ಮಾಡೋದು ಯಾರು? ಹೈಕಮಾಂಡ್. ಹಂಗಾಗಿ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಸದ್ಯಕ್ಕೆ ಸಿಎಂ ವಿಚಾರ ಬರೋದು ಬೇಡ ಅಂತೇಳಿ. ಹೈಕಮಾಂಡು ಎರಡು ಪಾರ್ಟಿಯಲ್ಲೂ ಸ್ಟ್ರಾಂಗ್ ಇದೆ. ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಈಗ BJPನಲ್ಲಿ ಕಳೆದ ವರ್ಷಗಳಲ್ಲಿ ಎಷ್ಟು ಜನ ಚೀಫ್ ಮಿನಿಸ್ಟರ್ಗಳು ಬದಲಾದ್ರಪ್ಪ? ಏನೋ ಅವ್ರಾಗ ಅವ್ರು ಬಿಟ್ಕೊಟ್ಬಿಟ್ಟು ಇವ್ರು ಬರಪ್ಪ ನೀನು ಚೀಫ್ ಮಿನಿಸ್ಟರ್ ಆಗು ಅಂತ ಹೇಳಿದ್ರೆ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ BJP. ಹಂಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ. ಹೈಕಮಾಂಡು ಎರಡು ಪಾರ್ಟಿಯಲ್ಲೂ ಸ್ಟ್ರಾಂಗ್ ಇದೆ. ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಈಗ BJPನಲ್ಲಿ ಕಳೆದ ವರ್ಷಗಳಲ್ಲಿ ಎಷ್ಟು ಜನ ಚೀಫ್ ಮಿನಿಸ್ಟರ್ಗಳು ಬದಲಾದ್ರಪ್ಪ? ಏನೋ ಅವ್ರಾಗ ಅವ್ರು ಬಿಟ್ಕೊಟ್ಬಿಟ್ಟು ಇವ್ರು ಬರಪ್ಪ ನೀನು ಚೀಫ್ ಮಿನಿಸ್ಟರ್ ಆಗು ಅಂತ ಹೇಳಿದ್ರೆ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ BJP. ಹಂಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ. ಹೈಕಮಾಂಡು ಎರಡು ಪಾರ್ಟಿಯಲ್ಲೂ ಸ್ಟ್ರಾಂಗ್ ಇದೆ. ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಈಗ BJPನಲ್ಲಿ ಕಳೆದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.